ನಾನು ನಿಮ್ಮಿಂದ ನೀವು ಸಾಕಾರ ರೀ, ನೀವು ಸಾಕಾರ ಅಂಗಡಿ ತಗೊಂಡಿದ್ದೀರಿ, ಹೊಡೆದ ಏನಾಗಬೇಕು ಏನಾಗಬೇಕು ಅಂತ ನೀವೇನೋ ಸಾಕಾರಪ್ಪ, ನೀವು ಸಂಬಳ ಕಟ್ಕೊಂಡು ಬೀದಿ ವ್ಯಾಪಾರ ಏನಾಗಬೇಕು ಹೇಳಿ. ನಾವು ಏನು ಸೌಕರ್ಯಲ್ಲ ಸರ್, ನಾವು ಕೂಡ ಕೆಲಸಕ್ಕೆ ಒಳಗಡೆ ಇಟ್ಕೊಂಡು ಫ್ರೂಟ್ಸ್ನ ಆಚೆ ಇಟ್ಕೊಂಡ್ಬೇಡಿ, ಈಗ ತುಂಬ ತೊಂದರೆ ಆಗ್ತದೆ. ಆಯ್ತು ಸರ್. ಇಲ್ಲಿ ಯಾರು ಬೇಕು, ಯಾರೋ ಬೇಕು ನೀವು ಎಷ್ಟು ಅಂಗಡಿ ಇದೆಯಾ ಅಂಗಡಿ ಇಟ್ಕೊಂಡ್ರೆ ಕುಟುಂಬದ ಹಿಡ್ಕೊಂತಾರೆ, ಇಟ್ಕೊಂಡೋಗ್ಬಿಟ್ಟು ಯಾರೋ ಇಲ್ಲ ಹಾಕಿದ್ದೀರಿ, ಯಾರೋ ಹೋದ್ರು ನಾಳೆ ಎತ್ಬೇಕಂದ್ರೆ ಮೀಟಿಂಗ್ ಕರೀರಿ. ಎಷ್ಟು ಜನ ಇದ್ದಾರೆ ಎಲ್ರಿಗೂ ನಂಬರ್ ಹಾಕ್ಬೇಕು ಆಟೋದಲ್ಲಿ, ಆಟೋ ನಂಬರ್ ಹಾಕ್ಬೇಕು ನೀವು, ಅದಲ್ಲ ಅಲ್ಲೇ ಸ್ವಲ್ಪ ಸ್ಟಿಕ್ಕ ಮಾಡಿ, ಪ್ರತಿಯೊಂದು ಆಟೋಗೂ ನಂಬರ್ ಬೇಕು. ನೋಡಪ್ಪ ನೀವು ಸ್ಟ್ಯಾಂಡ್ ಮಾಡ್ಕೊಡ್ತೀವಿ, ಸ್ಟ್ಯಾಂಡ್ ಇಟ್ಕೊಳ್ಳಿ. ಈಗ ದೋಡಲ್ಲಿ ಇಟ್ಬಿಟ್ಟು ಅಡ್ಡಾಡ ಮಾಡೋದು, ಮತ್ತು ಇನ್ನೊಂದು ಹೇಳ್ತೀನಿ, ಲೈಸೆನ್ಸು ಪ್ಲಸ್ ನಂಬರಿಂದ ಯಾರು ಓಡಿಸಂಗಿಲ್ಲ, ಅದಲ್ಲ. ಮತ್ತು ಏನಾಗಿದೆ ಗೊತ್ತಾ ಪ್ರಾಬ್ಲಮ್ಮು, ಮೊನ್ನೆ ಖಾತಾ ಸರ್ಕಲ್ ಒಂದು ಬಾಡಿ ಬಂದು ಹಾಕ್ಬಿಟ್ಟು ಹೋಗೋರೆ ಆಟೋದಲ್ಲಿ, ಆ ಆಟೋ ಯಾರು ಗೊತ್ತಾಗ್ತಾ ಇಲ್ಲ, ನಿಮ್ದು ನಮ್ದು ಅಂತ ನಂಬರ್ ಇದ್ರೆ ನಮ್ಮದು ಗೊತ್ತಾಗುತ್ತೆ. ನಿಮ್ಮ ಒಳ್ಳೇದು ನಾನು ಹೇಳ್ತೀನಿ, ನಿಮ್ಗೆ ಎಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಬೇಕು ಸ್ಟಾರ್ಟ್ ಮಾಡ್ಕೊಡ್ತೀನಿ, ಸಾರ್ವಜನಿಕ ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು